ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರುವಂತಹ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಈಗ ಜೈಲಿನ ನಿಯಮಾವಳಿಗಳ ಬಗ್ಗೆನೇ ಚರ್ಚೆಗಳು ಶುರುವಾಗುಬಿಟ್ಟಿದೆ. ಜೈಲಿನ ನಿಯಮಗಳು ಏನು ಹೇಳುತ್ತೆ ಹಾಗಾದ್ರೆ ಕೈದಿಗಳಿಗೆ, ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಿರುವಂಥದ್ದು, ಜೈಲಲ್ಲಿರುವಂತಹ ನಿಯಮಗಳೇನು, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಜೈಲಿನಲ್ಲಿ ನಟ ದರ್ಶನ್ ಬಿಂದಾಸ್ ಜೀವನವನ್ನ ಮಾಡ್ತಿದ್ದಾರೆ. ದರ್ಶನ್ ಕೇಸಿನಿಂದ ಜೈಲಿನ ಬಗ್ಗೆನೇ ಚರ್ಚೆಗಳು ಶುರುವಾಗಿದೆ. ಹೇಗಿರುತ್ತೆ ಜೈಲಿನ ಜೀವನ, ಹೇಗಿರುತ್ತೆ ಕೈದಿಗಳ ಜೀವನ, ಅಲ್ಲಿ ಜೈಲಿನ ಒಳಗೆ ಕೈದಿಗಳಿಗಿರೋ ನಿಯಮಗಳಾದ್ರೂ ಏನು ಅಂತ ಪ್ರಶ್ನೆ ಉದ್ಭವವಾಗಿದೆ. ಜೈಲಿನ ಕೈಪಿಡಿಯಲ್ಲಿರೋ ನಿಯಮಗಳಾದ್ರೂ ಏನು? ಈಗ ಈ ಪ್ರಕರಣವನ್ನ ಗಮನಿಸ್ತಾ ಇದ್ರೆ ಜೈಲಿನ ನಿಯಮಗಳು ಏನು ಹೇಳುತ್ತೆ ಹಾಗಾದ್ರೆ, ಅಲ್ಲಿರುವಂತಹ ಕೈದಿಗಳಿಗೆ, ವಿಚಾರಣಾಧೀನ ಕೈದಿಗಳಿಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಇನ್ನು ದರ್ಶನ ಕೇಸನ್ನ ನೋಡೋದಾದ್ರೆ ಹಾಯಾಗಿ ಬ್ಯಾರಕ್ಕಿನ ಹೊರಗಡೆ ಕೂತ್ಕೊಂಡು ಒಂದು ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಮಗ್ಗನ್ನ ಹಿಡಿದುಕೊಂಡು ಒಳ್ಳೆ ರೆಸಾರ್ಟ್ ಅಲ್ಲಿ ಕೂತ್ಕೊಂಡಿರುವ ರೀತಿಯಲ್ಲಿ ಬಿಂದಾಸ್ ಆಗಿದ್ದಾರೆ. ಹಾಗಾದ್ರೆ ಜೈಲಿನ ಮೆನ್ಯೂಗಳು ಏನ್ ಹೇಳುತ್ತೆ, ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಆಗಿರುತ್ತೆ? ಹೊರಗಿನಿಂದ ಬಿರಿಯಾನಿ ಬರ್ತಾ ಇದೆಯಂತೆ, ಬಿಂದಾಸ್ ಆಗಿದ್ದಾರಂತಂದ್ರೆ ಹಾಗಾದ್ರೆ ಜೈಲಿನ ಡೈಲಿ ಮೆನು ಏನ್ ಹೇಳುತ್ತೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಜೈಲಿನ ಡೈಲಿ ಮೆನು: ಕೈದಿಗಳಿಗೆ 2000ದಿಂದ 2400 ಕ್ಯಾಲೋರಿ ಆಹಾರ. ಕಠಿಣ ಕೆಲಸ ಮಾಡೋರಿಗೆ 2800 ಕ್ಯಾಲೋರಿ ಊಟ. ವೈದ್ಯರು ಸೂಚಿಸಿದರೆ ಮಾತ್ರ ವಿಶೇಷ ಆಹಾರ. ಬೆಳಿಗ್ಗೆ 7:15ರಿಂದ 8:30 ಒಳಗಾಗಿ ತಿಂಡಿ. ಬೆಳಗಿನ ಉಪಹಾರದ ಜೊತೆ ಕಾಫಿ, ಟೀ. ಬೆಳಿಗ್ಗೆ 11ರಿಂದ 11:30 ಒಳಗೆ ಮಧ್ಯಾಹ್ನದ ಊಟ. ಸಂಜೆ 5:15ರಿಂದ 5:45 ಊಟ. 6 ಗಂಟೆಯಿಂದ ಜೈಲಿನ ಲಾಕಪ್ ಒಳಗೆ ಬಂದಿ. ಅನ್ನ, ಮುದ್ದೆ ಅಥವಾ ಚಪಾತಿ, ಬೇಳೆಕಾಳು, ಧಾನ್ಯಗಳ ಆಹಾರ. ಕೈದಿಗಳಿಗೆ ಕೈದಿಗಳೇ ಆಹಾರ ತಯಾರಿಸಬೇಕು. ಸೋಮವಾರ ಭಾನುವಾರವರೆಗೆ ವಿಭಿನ್ನ ಮೆನು. ಇವಿಷ್ಟು ಜೈಲಿನಲ್ಲಿ ಇರುವಂತಹ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಾಗಿರುತ್ತೆ. ಇಂಥ ಹೊತ್ತಿಗೆ ಊಟ ಮಾಡಬೇಕು, ಇಂಥ ಹೊತ್ತಿಗೆ ಮಲಗಬೇಕು, ಇಷ್ಟಿಷ್ಟೇ ಆಹಾರವನ್ನ ಸೇವನೆ ಮಾಡಬೇಕು. ಇನ್ನು ಕೈದಿಗಳೇ ಆಹಾರವನ್ನ ವಿತರಣೆ ಮಾಡಬೇಕು, ಆಹಾರವನ್ನ ಕುಕ್ ಮಾಡಬೇಕಾಗಿರುವಂತ ಒಂದಿಷ್ಟು ನಿಯಮಾವಳಿಗಳಿದೆ. ಆದ್ರೆ ದರ್ಶನ್ ಕೇಸಿಂದ ಈಗ ಶುರುವಾಗ್ಬಿಟ್ಟಿದೆ ನೋಡಿ, ಜೈಲುಗಳಲ್ಲಿ ದುಡ್ಡಿದ್ರೆ ದುನಿಯಾ ಏನು ಬೇಕಾದ್ರೂ ಮಾಡಬಹುದಾ, ಇವೆಲ್ಲ ಪ್ರಶ್ನೆಗಳೀಗ ಉದ್ಭವ ಆಗಿದೆ. ಎಲ್ಲಾ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಜೈಲಿನ ಒಳಗಡೆ ಕೈದಿಗಳಿದ್ದಾರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಜೈಲಿನಿಂದ ಹೊರಗಡೆಯ ಊಟವನ್ನ ಒಳಗಡೆ ತರಿಸ್ಕೊಂಡು ಊಟ ಮಾಡ್ತಿದ್ದಾರೆ. ಎಲ್ಲ ಆರೋಪಗಳೀಗ ಕೇಳಿ ಬರ್ತಾ ಇದೆ. ಇನ್ನು ಜೈಲಿನಲ್ಲೇ ನಾನ್ ವೆಜ್ ಅನ್ನ ಕೂಡ ವಿತರಣೆ ಮಾಡ್ತಾರೆ. ಹಾಗಾದ್ರೆ ಏನೇನು ಮೆನು ಇರುತ್ತೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಜೈಲಿನಲ್ಲಿ ನಾನ್ ವೆಜ್ ಮೆನು: ಮೊದಲ ಶುಕ್ರವಾರ ಮಟನ್ ಊಟ, ಎರಡನೆಯ ಶುಕ್ರವಾರ ಚಿಕನ್ ಊಟ, ಮೂರನೆಯ ಶುಕ್ರವಾರ ಮಟನ್, ನಾಲ್ಕನೆಯ ಶುಕ್ರವಾರ ಚಿಕನ್ ಊಟ. ಕರಾವಳಿ ಜಿಲ್ಲೆಗಳ ಜೈಲುಗಳಲ್ಲಿ ಮೀನೂಟ. ಕರಾವಳಿ ಜೈಲುಗಳಲ್ಲಿ ಮೊದಲ ಶುಕ್ರವಾರ ಮಟನ್, ಎರಡನೆಯ ಶುಕ್ರವಾರ ಮೀನು ಊಟ, ಮೂರನೆಯ ಶುಕ್ರವಾರ ಮಟನ್, ನಾಲ್ಕನೆಯ ಶುಕ್ರವಾರ ಮಟನ್ ಊಟ. ಮಾಂಸಾಹಾರ ದಿನ ಸಸ್ಯಾಹಾರಗಳಿಗೆ ಸಿಹಿ ಊಟ. ಪ್ರತಿ ಮಂಗಳವಾರ ಮೊಟ್ಟೆ ಅಥವಾ ಬಾಳೆಹಣ್ಣು. ಹಬ್ಬದ ದಿನಗಳಂದು ಪ್ರತ್ಯೇಕ ವಿಶೇಷ ಊಟ ಲಭ್ಯ.
ಪ್ರತಿ ಕೈದಿಗೆ ಪ್ರತಿ ದಿನವೂ 60 ml ಹಾಲು. ಹಿಂದೂ ಕೈದಿಗಳು ಶಿವರಾತ್ರಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಆಷಾಢ, ಶ್ರಾವಣದ ಕೊನೆಯ ಶನಿವಾರ ಉಪವಾಸ ವ್ರತ. ಇವಿಷ್ಟು ಜೈಲುಗಳಲ್ಲಿ ಇರುವಂತಹ ನಾನ್ ವೆಜ್ ಮೆನು ಆಗಿದೆ. ಇನ್ನು ಈ ಮೆನುವನ್ನ ಗಮನಿಸ್ತಾ ಇದ್ರೆ ಮನೆಯಲ್ಲೂ ಕೂಡ ಇಷ್ಟು ವಿಭಿನ್ನವಾದಂತಹ ಮೆನುವನ್ನ ಮಾಡಿ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ನಿಯಮಾವಳಿಗಳಿದೆ, ಆ ರೀತಿಯಾದಂತಹ ಮೆನುವನ್ನ ನೀಡಲಾಗಿದೆ. ಒಂದೊಂದು ಕಡೆ ಇರುವಂತಹ ಜೈಲುಗಳಲ್ಲಿ ಅದರದ್ದೇ ಆದಂತಹ ರೀತಿಯಾದಂತಹ ಆಹಾರ ಶೈಲಿಗಳಿರುತ್ತೆ. ಕರಾವಳಿಯ ಜೈಲುಗಳಲ್ಲಿ ಮಂಗಳೂರು ಇರುವಂಥದ್ದು, ಮಂಗಳೂರಿನ ಕಾರಾಗೃಹದಲ್ಲಿ ಮೀನೂಟವನ್ನ ಕೊಡಲಾಗುತ್ತೆ. ಚಿಕನ್ನು, ಮಟನ್ನು, ಬಾಳೆಹಣ್ಣು, ಇದರ ಜೊತೆಯಲ್ಲಿ ಸಸ್ಯಾಹಾರಿಗಳಿಗೆ ಅವರದ್ದೇ ಆದಂತಹ ಸಿಹಿ ಊಟವನ್ನ ಮಾಡಲಾಗತ್ತೆ. ಇವೆಲ್ಲ ಕೂಡ ಜೈಲಿನಲ್ಲಿರುವಂತಹ ಊಟಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಿರುತ್ತೆ. ಆದರೆ ಈಗ ದರ್ಶನ್ ಕೇಸ್ನಲ್ಲಿ ಮಾತ್ರ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ. ಆರಾಮಾಗಿ ಕೂತ್ಕೊಂತಾರೆ, ಬಿಂದಾಸ್ ಆಗಿರ್ತಾರೆ, ಮೊಬೈಲ್ ಬಳಕೆ ಮಾಡ್ತಾರೆ, ವಿಡಿಯೋ ಕಾಲು, ಹೊರಗಡೆ ಸಿಗರೇಟು ಇವೆಲ್ಲ ಸಿಗ್ತಾ ಇದೆ. ಜೈಲಿನಲ್ಲಿ ಈ ರೀತಿಯಾದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದ್ರೂ ಕೂಡ ಇಷ್ಟು ಬಿಂದಾಸ್ ಆಗಿ ಹೇಗಿದ್ದಾರೆ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜೊತೆಯಲ್ಲಿ ಜೈಲಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನೊಂದು ಕಡೆಯಲ್ಲಿ 24ನೇ ACMM ಕೋರ್ಟ್ ಇಂದ ಈಗ ಆದೇಶ ಹೊರಬಿದ್ದಿದೆ. ದರ್ಶನ್ ಅಂಡ್ ಗ್ಯಾಂಗ್ ಏನಿದ್ದಾರೆ ಒಬ್ಬೊಬ್ಬರನ್ನ ಬೇರೆ ಕರ್ನಾಟಕದ ನಾನಾ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೂಡ ಹೊರಬಂದಿದೆ. ಜೊತೆಯಲ್ಲೇ ಈಗ ದರ್ಶನ್ ಕೇಸಿಂದ ಜೈಲಿನ ಬಗ್ಗೆನೇ ಹಲವಾರು ಅನುಮಾನಗಳು ಮತ್ತು ಪ್ರಶ್ನೆಗಳು ಉದ್ಭವ ಆಗಿದೆ.